ಹಾಯ್ ಫ್ರೆಂಡ್ಸ್, ಈ ದಿನ 6ನೇ IPL ಪಂದ್ಯದಲ್ಲಿ 2 ದಿನಗಳ ನಂತರ 200+ ರನ್ ಆಗುತ್ತೆ. ಮೊದಲು 3 ದಿನ 200 ಕಂಟಿನ್ಯೂ ಹೊಡೆದಿದ್ರು, ಬಟ್ 2 ದಿನ 200 ಒಳಗಡೆ ಇತ್ತು ಟೋಟಲ್ ಸ್ಕೋರು. ಇವತ್ತು 2ನೇ ಹಂತದ ಮ್ಯಾಚ್ಗಳನ್ನ ಆಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ತಂಡಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ. ಇವತ್ತೊಂದು ಸಂಪ್ರದಾಯ ಮೂರದಾಗುತ್ತೆ. 2ನೇ ಹಂತದಲ್ಲಿ ಏನಂತಂದರೆ, ಟಾಸ್ ಗೆದ್ದ ತಂಡ ಇಲ್ಲಿವರೆಗೂ 5 ಪಂದ್ಯಗಳನ್ನು ಗೆದ್ದಿರುತ್ತೆ, ಫೀಲ್ಡಿಂಗ್ ತೊಗೊಂಡಿರ್ತಾರೆ. ಇದು ಪಂದ್ಯದಲ್ಲಿ ಟಾಸ್ ಗೆದ್ದಿದ್ದಾರೆ ಕಲ್ಕತ್ತಾದವರು, ಬಟ್ SRH ಅವರು ಬ್ಯಾಟಿಂಗ್ ಮಾಡಲು ಅವಕಾಶ ನೀಡ್ತಾರೆ. SRH ದವರು 226 ರನ್ಗಳ ಉತ್ತಮ ಮೊತ್ತವನ್ನು ಈ ಪಿಚ್ಚಿಗೆ ಹೇಳ್ತೀನಿ. ಈ ಪಿಚ್ಚಲ್ಲಿ SRH ಕೇವಲ 9 ಸಿಕ್ಸು 23 4. ಯಾವಾಗಲೂ SRH ಅವ್ರದ್ದು 4ಗಿಂತ ಹೆಚ್ಚು 6 ಇರುತ್ತೆ. ಓಪನರ್ ಪಾರ್ಟ್ನರ್ಶಿಪ್ 34 ಬಾಲಲ್ಲಿ 82 ರನ್ ಹೊಡಿತಾರೆ. ಇಬ್ಬರು ತಲಾ ಅಭಿಷೇಕ್ ಮತ್ತು ಹೆಡ್ 21 ಬಾಲ್ ಆಡಿ ಒಬ್ಬರು 48 ಹೊಡೆದ್ರೆ, ಅಭಿಷೇಕು 46, ಇವರು ಹೆಡ್ ಹೊಡಿತಾರೆ. ಮಿಕ್ಕಿದ್ದು ಇನ್ನು ಕ್ಲಾಸನ್ ಅವರು 34 ಬಾಲಲ್ಲಿ ಅರ್ಧಶತಕ ಹೊಡೆದು ಹೈಯೆಸ್ಟ್ ರನ್ನು, ಒಬ್ಬರೇ ಅರ್ಧಶತಕ ಹೊಡಿತಾರೆ. ಮುಜರ್ಬಾನಿ ಅವರು 4 ವಿಕೆಟ್ ಹೋಗಿದ್ದಾರೆ. ಒಂದು ಹಂತದಲ್ಲಿ ಒಂದೇ ಓವರಲ್ಲಿ 2 ವಿಕೆಟು. ಕಿಶಾನ್ ಮತ್ತು ಅಭಿಷೇಕ್ ಅವರನ್ನು ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದುಕೊಂಡು ಅವರು SRH ತಂಡದ ರನ್ ಕಡಿವಾಣ ಹಾಕ್ತಾರೆ ಅಂತ ಹೇಳಿದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಅವ್ರದ್ದು 7 ಓವರ್ಗೆ 98 ರನ್ ಇತ್ತು. ಹೀಗಾಗಿ ಅವ್ರ ಸ್ಕೋರ್ ಮಿನಿಮಮ್ 250, ಏನೂ ಇಲ್ಲ ಅಂದರೆ 250 ಸ್ಟಾರ್ಟಿಂಗ್ ಹಾಕಿಕೊಟ್ಟದ್ದು ಅಂತ ಹೇಳ್ಬೇಕಾಗುತ್ತೆ. ಇದಕ್ಕೆ ಮುಜರ್ಬಾನಿನೇ ಕಾರಣ ಅಂತ ಹೇಳ್ಬೇಕಾಗುತ್ತೆ. ಒಟ್ಟಾರೆ ಈ ಪಿಚ್ಚಲ್ಲಿ ಲೈನ್ ಆ್ಯಂಡ್ ಲೆಂತು ಎಷ್ಟೇ ಫೋರ್ಸ್ ಯೂಸ್ ಮಾಡಿದ್ರೂ ಕೂಡ 6 ಹೋಗ್ತಾ ಇಲ್ಲ, ಎಲ್ಲ ಕ್ಯಾಚ್ ಹೇಳ್ತಾ ಇದ್ದಾವೆ. ಹಾಗಾಗಿ ಉತ್ತಮವಾದ ಲೈನ್ ಲೆಂತ್ ಬಾಲಿಂಗ್ ಹಾಕಿರಿ, ಈಸಿಯಾಗಿ SRH ಹೊಡ್ಕೋತೈತೆ ಅಂತ ಹೇಳ್ತಾ, ನಾಳಿನ ಪಂದ್ಯದ ಬಗ್ಗೆ ಹೇಳಬೇಕಾದ್ರೆ, ಈಗ ಚೆನ್ನೈಯಲ್ಲಿ ಚಿದಂಬರಂ ಮ್ಯಾಚಲ್ಲಿ 7ನೇ ಪಂದ್ಯದಲ್ಲಿ ನನ್ನ ಫೇವ್ರೇಟ್ ತಂಡ ಪಂಜಾಬ್ ಅಂತ ಹೇಳ್ತೀನಿ. ಯಾಕಂದರೆ ಚೆನ್ನೈಯಲ್ಲಿ ಈಗ ಸ್ಯಾಮ್ಸನ್ನು ಮತ್ತು ದುಬೈ ಬಿಟ್ಟರೆ ಮಿಕ್ಕಂತ ಹೇಳ್ಕೊಳ್ಳೋಂಥ ಪ್ಲೇಯರ್ ಯಾರೂ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿ ನನ್ನ ಪ್ರಿಡಿಕ್ಷನ್ನು ನಾಳೆ ಪಂಜಾಬ್ ತಂಡ ಗೆಲ್ಲುತ್ತೆ ಅಂತ ಹೇಳ್ತಾ, ಈ ದಿನ SRH ಅವರು ಈಸಿಯಾಗಿ ಗೆಲ್ತಾರೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಜವಾನ್.